ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನವ ಚಾನಲ್. ಇವತ್ತು ಮಾಡೋಣ ನಾವು ಅವರೆಕಾಳು ಉಪ್ಪಿಟ್ಟನ್ನ. ಬೇಕಾದಂತಹ ಸಾಮಗ್ರಿಗಳು: ಈರುಳ್ಳಿ, ಮೆಣಸಿನಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅವರೆಕಾಳು, ಎಣ್ಣೆ, ಸಾಸಿವೆ, ರವೆ. ಒಲೆಯನ್ನು ಹಚ್ಕೊತಾ ಇದ್ದೀನಿ, ಪಾತ್ರೆ ಇಡ್ತಾ ಇದ್ದೀನಿ, ಸ್ವಲ್ಪ ಕಾಯಿಲು ಬಿಡ್ತಾ ಇದ್ದೀನಿ ಪಾತ್ರೆನ. ಈಗ ಎಣ್ಣೆ ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಸಾಸಿವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಕಾಯಲ್ಲಿ ಬಿಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಕಾದ ನಂತರ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಅದನ್ನು ಒಮ್ಮಣ್ಣ ಬರುವವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ನಾನು ಒಮ್ಮಣ್ಣ ಬರುವವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಟೊಮೆಟೊ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ನಾನು ಒಮ್ಮಣ್ಣ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಫ್ರೈ ಆಗಿದೆ. ಇದು ನಾನು ಒಂದು ವಿಷಲ್ ಬೇಯಿಸಿ ಇಟ್ಕೊಂಡಿರೋಂತಹ ಅವರೆಕಾಳನ್ನ 1 ಕಪ್ ಹಾಕ್ತಾ ಇರೋದು. ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಒಂದು ಗ್ಲಾಸಲ್ಲಿ ನಾನು 1 ಕಪ್ ರವೆ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ ನೀರು ಹಾಕ್ತಾ ಇದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ನೀವು ಹಾಕೋಬೇಕು. ನೀವು 1 ಪಟ್ಟು ರವೆ ತೊಗೊಂಡ್ರೆ 2 ಪಟ್ಟು ನೀರನ್ನ ಹಾಕೋಬೇಕು ನೀವು. ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಕುದಿಯಲು ಬಿಟ್ಟಿದ್ದೀನಿ. ನೋಡಿ, ನೀರು ಯಾವ ರೀತಿ ಮಳ್ತಾ ಇದೆ ಅಂತ. ಚೆನ್ನಾಗಿ ಬಬಲ್ಸ್ ಬರೋ ಥರ ಮಳಬೇಕು ನೀರು ಚೆನ್ನಾಗಿ. ಆವಾಗ ನಿಮಗೆ ರವೆ ಚೆನ್ನಾಗಿ ಬೇಯುತ್ತೆ. ಈಗ ನಾನು ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ತಿರುಗಿಸ್ತಾ ಆ್ಯಡ್ ಮಾಡ್ಕೊಂಡ್ರೆ ನೀವು ರವೆನ ಚೆನ್ನಾಗಿ ಬೇಯ್ತಾ ಹೋಗುತ್ತೆ. ಅದು ಕುದಿತಾ ಇದೆ ನೋಡಿ. ಈ ಕುದಿಬೇಕಾದ್ರೂ ಕೂಡ ನಾವು ಕ್ಲೀನಾಗಿ ಗುರಾಡ್ಕೊತಾ ಇರಬೇಕು. ನೋಡಿ, ಯಾವ ರೀತಿ ಗುರಾಡ್ತಿದ್ದೀನಿ. ಈ ಗುರಾಡಿದ ನಂತರ ಚೆನ್ನಾಗಿ ಬೆಂದಿದೆ. ಈಗ ಪಾತ್ರೆ ತಳ ಬಿಡ್ತಾ ಇದೆ ನೋಡಿ. ಉಪ್ಪಿಟ್ಟು ಯಾವ ರೀತಿ ಬಿಡ್ತಾ ಇದೆ ಅಂತ ನೀವು ನೋಡ್ಬೋದು. ಈ ಥರ ಬಿಟ್ಟರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸವಿಲು ಸಿದ್ಧ ಅವರೆಕಾಳು ಉಪ್ಪಿಟ್ಟು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್.